ಎರಡು ಕೈ ಸೇರಿದ್ರೆ ಚಪ್ಪಾಳೆ. ಇಲ್ಲಿ ಗಂಟ ಸಾವಿತ್ರಿ ಹಾಕಿದ್ ಗೆರೆ ದಾಟಿರ್ಲಿಲ್ಲ ನಮ್ ಸತ್ಯ. ಇಂಥ ಒಂದು ಸಣ್ಣ ಮಾತಿಗೆ ಅವನು ಇಷ್ಟು ದೊಡ್ಡ ನಿರ್ಧಾರ ತಗೋತಾನೆ ಅಂತ ಗೊತ್ತಿದ್ರೆ ನಾನೇನು ಮಾತಾಡ್ತಾನೆ ಇರಲಿಲ್ಲ. ಅಷ್ಟೇ ನೀವು ಹೇಳಿದ್ದು? ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ವಾ? ಮತ್ ಯಾಕೆ ಅಷ್ಟೊಂದು ನಂಬ್ಕೊಂಡ? ಏನಾಗೈತೆ ಇವನಿಗೆ? ಅಣ್ಣ ನಿಮ್ ಕೈ ಮುಗಿತೀನಿ, ಒಂದ್ಕಿತ ಸತ್ಯನಿಗೆ ಫೋನ್ ಹಚ್ಚಿ ಮಾತಾಡಿ. ಇಲ್ಲಾಂದ್ರೆ ಸಾವಿತ್ರಿಗೆ ವಿಚಾರ ಗೊತ್ತಾದ್ರೆ ಏನಾರ ಹೆಚ್ಚು ಕಡಿಮೆ ಮಾಡ್ಕೊಬಿಡ್ತಾಳಣ್ಣ. ಅದು ಅಲ್ಲದೆ ಇತ್ತೀಚೆಗೆ ಅವಳ ಬುದ್ಧಿ ಸರಿಯಾಗೇ ಇಲ್ಲ. ಊಟ ಆಯ್ತೇನವ ಅಂದರೆ ಉಪ್ಪಿಟ್ಟಿಗೆ ಒಂದು ಈರುಳ್ಳಿ ಕಡಿಮೆ ಆಗದೆ ಅಂತ ಕೇಳ್ತಾಳೆ. ಅವ್ರ ಸಂಸಾರದಾಗೆ ಏನೋ ಆಯ್ತಾಯ್ತೆ ಕಣ. ಯಾವುದಕ್ಕೂ ಎತ್ತವ್ರ ಮುಂದೆ ಅವ್ರಗಳಿಗೆ ಕೆಡಕಾಗದೇ ಇರಲಿ. ಒಂದ್ಕಿತ ಫೋನ್ ಹಚ್ಚಿ ಮಾತಾಡಿ ಅಣ್ಣ. ಏನಪ್ಪ? ನಾನು ನಿಮ್ಮಪ್ಪ ಅಲ್ಲ, ಮಗ. ಇನ್ನೂ ಕೋಪ ಇಳ್ದಿಲ್ವಾ? ನಾನು ಬೆಂಗಳೂರಲ್ಲಿ ಇರೋಕ್ಕಿಲ್ಲ. ಎಲ್ಲಿದೆಯಾ? ಅದನ್ನ ಕಟ್ಕೊಂಡು ನಿಮಗೇನೋ? ಅಪ್ಪ ಅದವನಿಗೆ ಮಗನ ದಂಡಿಸೋ ಹಕ್ಕಿರಲ್ವಾ? ನಿಮ್ಮ ದಂಡಿಸೋ ಹಕ್ಕಿಗೆ ದಂಡ ಕಟ್ತೀನಿ ಬಿಡಿ. ಕತ್ತಿಯಿಂದ ತಿವಿದಿದ್ರು ಕಣ್ಣೀರು ಬರ್ತಿರ್ಲಿಲ್ಲ. ಅದರ ಮಾತಿನ ಈಟಿಗೆ ಕಣ್ಣು ತುಂಬ್ತಿದೆ. ಎಮೋಷನಲ್ ಬ್ಲ್ಯಾಕ್ ಮೇಲ್ ಎಲ್ಲ ಬೇಡ. ನೀವು ಅಳದಂತೆ, ನಾನು ಬರೋದಂತೆ, ಸಾವಿತ್ರಿ ಹತ್ರ ದೇಶ ಅಂತ ಹೋದ್ ನಿನ್ನ ಗಂಡನ್ನ ವಾಪಸ್ ಕರ್ಕೊಂಬಂದೆ ಅಂತ ನೀವು ದೇವರಾಗದಂತೆ, ಎಲ್ಲ ನಿಮ್ಮ ಹತ್ರ ಸೇರೋದಂತೆ, ಫ್ಯಾಮಿಲಿ ಫೋಟೋಗೆ ಪೋಸ್ ಕೊಡೋದಂತೆ, ಇವೆಲ್ಲ ಬೇಡ. ರಕ್ತ ನಿಮ್ದೆ ಆದ್ರೂ ಬುದ್ಧಿ ಸ್ಲಮ್ದೆ. ನಾವು ಕ್ರಿಮಿನಲ್ಲೇ. ನನಗೊಬ್ಬ ಮಗ ಬೇಕು ಅಂತ ನಾನು ಬಯಸಿದಾಗ ನನ್ನ ಹೃದಯ ಹೆದರಿತ್ತು. ಆದರೆ ಆ ಹೆದರಿಕೆಯಲ್ಲಿ ಒಂದು ಸಣ್ಣ ಸಂತೋಷ ಇತ್ತು. ಈಗ ನೀನು ಮನೆ ಬಿಟ್ಟು ಹೋಗುವಷ್ಟು ದೊಡ್ಡವನಾಗ್ಬಿಟ್ಟಿದ್ದೀಯ. ಹೃದಯದಲ್ಲಿ ಮತ್ತೆ ಹೆದರಿಕೆ. ವಾಪಸ್ ಬಂದ್ಬಿಡೋ. ಇನ್ನು ಯಾವತ್ತೂ ಬೈಯಲ್ಲ. ಇನ್ನು ಮುಂದೆ ನಿನ್ನ ಪಾಲಿಗೆ ನಿಮ್ಮಪ್ಪ ಮೂಗ. ಕಟ್ಟಾಗ್ತಿದ್ದೀರಾ? ಕೈದಿ ಅಲ್ವೋ ನೀನು, ನನ್ನ ಮಗ. ಎಲ್ಲ ಗೊತ್ತಾಯ್ತಾ ನಂಗೆ? ಸಾವಿತ್ರಿಗೆ ಏನಾದರೂ ಆಗ್ಬಿಡ್ಬಹುದು ಅನ್ನೋ ಆತಂಕದಲ್ಲಿ ಬೈದೆ ಅಷ್ಟೇ ಕಣೋ. ಬಾಯಿ ಬಂದೋಗ್ಬೋದು. ಈಗ ನೀನೇ ಈಶ್ವರ, ನೀನೇ ಗಣಪತಿ ಅಂತಂದ್ರೆ ನಿಮ್ಮ ಮಾತಿಂದ ನನ್ನ ಮನಸ್ಸಿಗೂ ಬೇಜಾರಾಗೈತೆ. ಸಾವಿತ್ರಿ ನಿಮ್ಮ ಕಡೆ ಸೇರ್ಕೊಂಡೋಳೆ. 25 ವರ್ಷ ಬಿಟ್ಟಿರ್ಲಿಲ್ವಾ? ಇನ್ನು 25 ವರ್ಷ ಬಿಟ್ಟಿರಿ. ಬಲವಾದ ಕಾರಣದಿಂದ ಮನೆ ಬಿಡ್ತೀವಿ. ಜಪ್ತಿ ಇರ್ಲಿ. ವಾರದಾಗೆ ಕಾರಣ ಏನು ಅಂತ ಗೊತ್ತಾಯ್ತದೆ. ಹೇಳಿ ಸಾವಿತ್ರಿ. ದಯವಿಟ್ಟು ಕ್ಷಮಿಸ್ಬಿಡಿ ಡಾಕ್ಟರ್. ತ್ಯಾಗಮೂರ್ತಿಗಳು ಕ್ಷಮಿಸುವಂತ ತಪ್ಪು ಮಾಡೋದಿಲ್ವಲ್ಲ ಸಾವಿತ್ರಿ? ನಮ್ಮ ಮನೆಯವರಿಂದ ನಿಮಗೆ ತುಂಬಾ ಅವಮಾನ ಆಗೋಯ್ತು. ಅವರೆಲ್ಲರ ಪರವಾಗಿ ನಾನು ನಿಮ್ಮನ್ನು ಕ್ಷಮೆ ಕೇಳ್ತೀನಿ ಡಾಕ್ಟರ್. ನಿಜ ಹೇಳ ಸಾವಿತ್ರಿ, ನಿಮ್ಮ ಮನೆಯವರು ನನ್ನ ಹತ್ರ ಆ ರೀತಿ ಬಿಹೇವ್ ಮಾಡಿದ್ದಕ್ಕೆ ನನಗೆ ಖಂಡಿತವಾಗ್ಲೂ ಬೇಜಾರಾಗಲಿಲ್ಲ. ಯಾಕೆಂದ್ರೆ ಒಂದು ವೇಳೆ ನಾನು ಅವ್ರ ಜಾಗದಲ್ಲಿ ಇದ್ದಿದ್ರೆ ನಾನು ಅದೇ ಥರ ನಡ್ಕೊಳ್ತಿದ್ನೋ ಏನೋ. ಬಹುಶಃ ಕಪಾಳಕ್ಕೂ ಹೊಡಿತಿದ್ನೋ ಏನೋ. ನಿಮ್ಮ ದೊಡ್ಡ ಗುಣಕ್ಕೆ ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲದು ಡಾಕ್ಟ್ರೆ. ಸಾವಿತ್ರಿ, ನೀನು ಮತ್ತೆ ತಾಯಿ ಆಗ್ತಿರೋದಕ್ಕೆ ಕಾರಣ ಏನು ಅಂತ ಹೇಳಬೇಕು ಅಂತ ಹೊರಟಿದ್ದೆ. ಆದರೆ ಅಷ್ಟರಲ್ಲಿ ನಿನ್ನ ಮುಖ ನನ್ನ ಕಣ್ಮುಂದೆ ಬಂತು. ಅದಕ್ಕೆ ಸುಮ್ಮನಾಗ್ಬಿಟ್ಟೆ. ದಯವಿಟ್ಟು ಸತ್ಯ ಏನು ಅಂತ ಯಾವತ್ತೂ ಯಾರಿಗೂ ಹೇಳಬೇಡಿ ಡಾಕ್ಟರ್. ಸಾವಿತ್ರಿ, ನಿನ್ನ ಥರದೇ ಒಬ್ಳು ಮಗಳು ನನಗೂ ಹುಟ್ಲಿ ಅನ್ನೋದೇ ನನ್ನ ಆಸೆ. ಬೇಡ ಡಾಕ್ಟ್ರೆ, ಜೀವನ ಪೂರ್ತಿ ಕಣ್ಣೀರಲ್ಲೇ ಕೈ ತೊಳಿಬೇಕಾಗುತ್ತೆ. ಸಾವಿತ್ರಿ, ಮಾತೃ ಹೃದಯ ಅಂತಾರಲ್ಲ, ಅದನ್ನ ನಾನು ನಿನ್ನಲ್ಲಿ ನೋಡಿದ್ದೀನಿ. ನಾನು ಸಾವಿರಾರು ಪೇಷಂಟ್ಸ್ನ ನೋಡಿದ್ದೀನಿ, ಆದರೆ ಯಾರು ನಿನ್ನ ಥರ ಇಲ್ಲ. ಎನಿವೇಸ್, ಹೆದರ್ಕೋಬೇಡ. ನಿನ್ನ ಡೆಲಿವರಿನಲ್ಲಿ ಕಷ್ಟ ಆಗತ್ತೆ. ನನಗೇನು ಭಯ ಇಲ್ಲ ಡಾಕ್ಟರ್. ನನ್ನ ಜೊತೆಗೆ ನೀವಿರ್ತಿರಲ್ಲ,
ದೇವ್ರಿರ್ಲಿ ಅಂತ ಪ್ರಾರ್ಥನೆ ಮಾಡ್ಕೊ ಸಾವಿತ್ರಿ. ಓಕೆ ನೋಡು, ವೀಕ್ಲಿ ಒನ್ಸ್ ಚೆಕಪ್ಗೆ ಬರ್ತಾ ಇರಬೇಕು. ಯಾಕೆಂದರೆ ನಿನಗೆ ಮೊದಲನೇ ಮಗುವಾಗಿ ಇನ್ನೂ 6 ತಿಂಗಳು ಕೂಡ ಆಗಿಲ್ಲ. ಈಗಲೇ ಇನ್ನೊಂದು ಮಗುವಿಗೆ ತಾಯಿ ಆಗೋದಕ್ಕೆ ಹೊರಟಿದ್ಯಾ. ಸೊ ಯು ಹ್ಯಾವ್ ಟು ಟೇಕ್ ಕೇರ್ ಆಫ್ ಯೋರ್ ಹೆಲ್ತ್. ಓಕೆನಾ? ಡಾಕ್ಟ್ರೆ, ಮಗುಗೇನು ಅಪಾಯ ಇಲ್ಲ ತಾನೆ? ಏನೂ ಆಗಲ್ಲ ಸಾವಿತ್ರಿ. ನಿನ್ನಂಥ ಪ್ರೇಮಮಯಿಗೆ ಕೆಟ್ಟದಾದರೆ ಇನ್ನು ಪ್ರಪಂಚದಲ್ಲಿ ಪ್ರೇಮ ಅನ್ನೋದಕ್ಕೆ ಅರ್ಥನೇ ಇರೋದಿಲ್ಲ. ಸರಿ ಡಾಕ್ಟ್ರೆ. ಓಕೆ ಸಾವಿತ್ರಿ. ಸಾವಿತ್ರಿ ಅಪಾಯನ, ಸಾವನ್ನ ತನ್ನ ಮೇಲೆ ಹೇಳ್ಕೊತಾ ಇದ್ದಾಳೆ. ಐ ಆಮ್ ಹೆಲ್ಪ್ಲೆಸ್. ಐ ಆಮ್ ರಿಯಲಿ ವೆರಿ ಸಾರಿ ಸಾವಿತ್ರಿ. ಸಾರಿ. ಏನದ ಸತ್ಯ? ನಿಮ್ಮ ಮಾತಿಗೆ ಮನಸ್ಸು ಬದಲಾಯಿಸಿ ಅವ್ನು ಬರ್ತೀನಿ ಅಣ್ಣ. ನಂಗೆ ಗೊತ್ಕಣ, ನಮ್ಮನ್ನೆಲ್ಲ ಬಿಟ್ಟಿರಕ್ಕೆ ಆಯ್ಕಿಲ್ಲ ಅವನಿಗೆ. ದ್ರೌಪದಿ ಬಿಚ್ಚಿರೋ ಮುಡಿನ ಕಟ್ಟೋಕೆ ಲಕ್ಷಾಂತರ ಜನ ಪ್ರಾಣತ್ಯಾಗ ಮಾಡಬೇಕಾಯ್ತು. ಸೀತೆಯನ್ನು ಹುಡ್ಕೋಕೆ ಸ್ವತಃ ಶ್ರೀರಾಮಚಂದ್ರನೇ ಕಾಡು ತುಂಬ ಅಲಿಬೇಕಾಯ್ತು. ಹುಟ್ಟು ಸಾವು ನೋವು ನಲಿವು ಎಲ್ಲ ಮನಸ್ಥಿತಿನ ಅವಲಂಬಿಸಿರುತ್ತೆ ನಾಗರಾಜಯ್ಯ. ನಾವು ಸುಮ್ಮನೆ ದಡ್ರ ಥರ ಆಸೆ ನಿರೀಕ್ಷೆಗಳಲ್ಲೇ ಮುಳುಗಿ ಹೋಗಿರ್ತೀವಿ. ಸತ್ಯನ್ಗೆ ದೇವ್ರು ಯಾಕಿಂತ ಬುದ್ಧಿ ಕೊಡೋ ಗೊತ್ತಿಲ್ಲ. ಹಂಗಂತ ನೀವು ಬಿಟ್ಬಿಟ್ರೆ ಬದುಕೋದನ್ನೇ ಅಭ್ಯಾಸ ಮಾಡ್ಕೊಂಡ್ಬಿಡ್ತಾನೆ. ಒಂದ್ಕಿತ ಫೋನ್ ಮಾಡಿ ಅಣ್ಣ. 26 ವರ್ಷ ನಾನು ಬಿಟ್ಟು ಬದುಕಿದ್ನಲ್ಲ, ಅದರ ಜಿದ್ದು ತೀರಿಸ್ಕೊತಾ ಇದ್ದಾನೆ. ಅವ್ನು ನಾನು ಫೋನ್ ಮಾಡಿದಾಗಲೇ ಗೊತ್ತಾಗೋಯ್ತು ಅವ್ನು ನಮ್ಮನ್ನೆಲ್ಲ ಮಾನಸಿಕವಾಗಿ ತುಂಬ ದೂರ ಇಟ್ಬಿಟ್ಟಿದ್ದಾನೆ ಅಂತ. ನನಗೆ ಒಂದೇ ದಿಗ್ಲು, ನಂಜುಂಡೆಯ ಪದ್ಮಮ್ಮ ಬಂದು ಸತ್ಯ ಸಾವಿತ್ರಿನ ಬಿಟ್ಟವನೆ ಅಂತ ನಿಮ್ಮ ಮೇಲೆ ಎಲ್ಲಿ ತಪ್ಪು ತಿಳ್ಕೊತಾರೋ ಅಂತ. ತಲೆ ತಗ್ಸಿ ನಿಲ್ತೀನಿ ಬಿಡಿ ಅಣ್ಣ. ನಿಮ್ದೊಂದು ಸಣ್ಣ ಮಾತೆ ಮನನೊಂದು ಮನೆ ಬಿಟ್ಟು ಹೋಗೋನೆ ಅಂತ ನನಗೆ ಅನ್ನಿಸ್ತಾ ಇಲ್ಲ. ಇದ್ರ ಹಿಂದೆ ಬಲವಾದ ಏನೋ ಕಾರಣ ಐತೆ ಅನ್ನಿಸ್ತೈತೆ. ಒಂದ್ಕಿತ ಫೋನ್ ಮಾಡಿ ನೋಡಿ ಅಣ್ಣ. ಯಾಕೆಂದ್ರೆ ನಮ್ಮ ಸತ್ಯ ಅಂತವನಲ್ಲ, ಅವ್ನು ಹೆಂಗಿದ್ರು ಬಗ್ಗಿಸ್ಬೋದಣ್ಣ, ನನಗೆ ಗೊತ್ತು. ಒಂದ್ಕಿತ ಫೋನ್ ಮಾಡಿ ಅಣ್ಣ, ನಿಮ್ಮ ಕೈ ಮುಗಿತೀನಿ. ಯಾಕೆ ಅವನನ್ನ ನೋಡಬೇಕು ಅನ್ನಿಸ್ತೈತೆ. ಯಾವ ಟೈಮ್ನಾಗ ಏನು ಬೇಕಾದ್ರೆ ಆಗ್ಬೋದಣ್ಣ. ಮಗ ನಮ್ಮ ಮಮಕಾರ ನನಗೂ ಇದೆ ನಾಗರಾಜಯ್ಯ. ಆದರೆ ಫೋನ್ ಮಾಡೋಕ್ಕೆ ಒಂದೇ ಭಯ, ಅವನೇನಾದರೂ ನನ್ನ ಮನಸ್ಸಿಗೆ ನೋವಾಗೋ ಹಾಗೆ ಮಾತಾಡಿ ನನಗೆ ಅವನ ಬಗೆಗಿನ ಅಭಿಪ್ರಾಯ ಬದಲಾಗಿ ನಾನೊಂದು ದಡದಲ್ಲಿ ಅವನೊಂದು ದಡದಲ್ಲಿ ನಿಲ್ಲೋ ಥರ ಪರಿಸ್ಥಿತಿ ಬಂದುಬಿಟ್ರೆ ಅಂತ. ಅಣ್ಣ, ಮಕ್ಕಳು ಊಟ ಮಾಡೋಕ್ಕಿಲ್ಲ ಅಂತ ಹಠ ಮಾಡ್ತವೆ, ಬಿಟ್ಬಿಡ್ತೀವ? ಆಕಾಶದಾಗಿರೋ ಚಂದ್ರನ್ ತೋರಿಸಿ ಅವನನ್ನ ಮಾಮ ಅಂತ ಕರೆದು ಮಗಿಗೂ ಅವನಿಗೂ ಸಂಬಂಧ ಕಲ್ಪಿಸಿ ಊಟ ಮಾಡ್ಸಕ್ಕಿಲ್ವಾ? ಹಂಗೆ ಅಣ್ಣ ಇದನ್ನೂ ಕೈ ಮುಗಿತೀನಿ ಕಣಣ್ಣ. ಒಂದ್ಕಿತ ಫೋನ್ ಮಾಡಿ ಅಣ್ಣ. ಸುಶೀಲ್ ಕುಮಾರ್ ಅವರೇ, ಏನ್ರಿ ನಿಮ್ದು ಗೋಳು? ಫೋನ್ ಇಕ್ಕಕ್ಕೆ ಎಷ್ಟಾಗತ್ತೀರಾ? ಅಥವಾ ನಾನೇ ಎಲ್ಲಾರು ರಾಂಗ್ ಡ್ರೈವ್ ಮಾಡಿ ದಬಾಕೊಂಡ್ಬಿಡ್ಲಾ? ಹೇಳಿ ಸರ್. ಏನಂದ ಅಣ್ಣ? ಅಣ್ಣ ಏನಂದ? ನನ್ನ ಫೋನು ಅವನಿಗೆ ಗೋಳ ಕಾಣ್ತಿದೆ ಅಂತೆ. ಬಿಟ್ಬಿಡೋದು ವಾಸಿ, ಅವನಿಗೆ ಹೇಗೆ ಬೇಕೋ ಹಾಗಿರಲಿ. ಹಂಗಂತ ವರ್ಷಾನ್ಗಟ್ಲೆ ಬಿಟ್ಬಿಟ್ರಿ ಹೆಂಗಣ್ಣ? ಬಿಟ್ಟು ಬದುಕೋದು ಅಭ್ಯಾಸ ಆಗುತ್ತೆ ಬಿಡಿ. ಅಣ್ಣ, ಸಾವಿತ್ರಿ ಗತಿ? ದೇವರಿದ್ದಾನೆ ಅಣ್ಣ. ಎಲ್ಲ ತಿಳಿದಿರೋರು ನೀವೇ ಹಿಂಗೆ ಕೈ ಚೆಲ್ಲಿದ್ರೆ ಹೆಂಗಣ್ಣ? ಬಂಗಾರದ ಪಂಜರದಲ್ಲಿ ಗಿಳಿನ ಬಂಧಿಸಿದ್ರೆ ಅದು ಹಾರೋದನ್ನ ಮರೆಯತ್ತಾ? ಕೈ ಚೆಲ್ಲಿ ಕೂತಿಲ್ಲ ನಾಗರಾಜಯ್ಯ, ಕೈ ಕಟ್ಟಾಕ್ದಂಗಾಗಿದೆ. ಸತ್ಯನಿಗೆ ನಾವುಗಳು ಬೇಕು ಅಂತ ಅನ್ಸೋವರೆಗೂ ನಾವು ಯಾರೇ ಹೋಗೋರಿದ್ರು ಅವ್ನು ಬರಲ್ಲ. ಹೆತ್ತವ್ರ ಕಷ್ಟ ಮಕ್ಕಳಿಗೆ ಅರ್ಥ ಆಗಲ್ಲ. ಸತ್ಯ ಹೀಗೆ ನಡ್ಕೋತಿರೋದ್ರಲ್ಲಿ ಸಾವಿತ್ರಿದು ಪಾಲಿದೆ.
ವಿನಿತಾ ಏನ್ ಮಾಡ್ತಿದ್ಯಾ? ಬಾ ಕೆಳಗೆ. ಬಸ್ರಿ ಹೆಂಗಸು ಈ ತರ ಬಿಸಿಲಿಗೆ ಮೈ ಒಡ್ಕೊಂಡು ನಿಂತ್ಕೋಬಾರ್ದು. ಮಗು ಒಳ್ಳೇದಲ್ಲ. ಬಾ ನೀನು. ಬಿಸಿಲಿಗೆ ಬಸ್ರಿ ಹೆಂಗಸು ಈ ತರ ಮೈ ಒಡ್ಕೊಂಡು ನಿಂತ್ಕೋಬಾರ್ದು. ಮಗು ಒಳ್ಳೇದಲ್ಲಮ್ಮ. ಬಾ. ಮಾತ್ರೆ ಯಾಕೆ ತಗೊಂಡಿಲ್ಲ ನೀನಿವತ್ತು? ನಾನು ಮಾತ್ರ ತಗೊಂಡಿಲ್ಲ ಅಂತ ನಿಮ್ಗೆ ಗೊತ್ತಾಯ್ತು? ಮಾತ್ರೆ ಡಬ್ಬಿ ನೋಡಿದೆ. ಡಬ್ಬಿ ನೋಡಿದ ತಕ್ಷಣ ಗೊತ್ತಾಗೋಯ್ತಾ ನಾನು ಮಾತ್ರೆ ತಗೊಂಡಿಲ್ಲ ಅಂತ? ಹೌದು. ಈ ಡಬ್ಬಿನಲ್ಲಿ 1 ತಿಂಗಳಿಗಾಗೋಷ್ಟು ಮಾತ್ರೆ ಇರುತ್ತೆ. ಇವತ್ತಿಗೆ ಈ ಡಬ್ಬಿ ತಂದು 19 ದಿನ ಆಯ್ತು. ಅಂದ್ರೆ ಇದರಲ್ಲಿ 11 ಮಾತ್ರೆ ಇರಬೇಕು, ಆದ್ರೆ 12 ಇದೆ. ಮಾತ್ರೆನ ಚೆಕ್ ಮಾಡೋದಕ್ಕೋಸ್ಕರ ಮಾತ್ರೆಗಳನ್ನೆಲ್ಲ ಅಂಗೈ ಮೇಲೆ ಸುರ್ಕೊಂಡ್ರಾ? ಹೌದು. ಇಲ್ಲಾಂದ್ರೆ ಲೆಕ್ಕ ಹಾಕಕ್ಕೆ ಹೇಗೆ ಸಾಧ್ಯ? ಕನ್ಫರ್ಮ್ ಆಯ್ತು ಬಿಡಿ. ಏನ್ ಕನ್ಫರ್ಮ್ ಆಯ್ತು? ಬಲಗೈಯಲ್ಲಿದ್ದ ಮಾತ್ರೆನ ಎಡಗೈಗೆ ಸುರ್ಕೊಂಡ್ರಿ. ಆ ಎಡಗೈಯಲ್ಲಿದ್ದ ಮಾತ್ರೆನ ನನ್ನ ರೂಮಲ್ಲಿರೋ ಡಸ್ಟ್ಬಿನ್ಗೋ ಅಥವಾ ಟಾಯ್ಲೆಟ್ಗಲ್ಲೋ ಹಾಕಿ ಫ್ಲಶ್ ಮಾಡಿದ್ರಿ. ಆಮೇಲೆ ಈ ಡಬ್ಬಿಲಿ ನನ್ನ ಮಗು ಹೊಟ್ಟೆಲೆ ಸಾಯೋ ಥರ ಮಾತ್ರೆ ತುಂಬಿ ಇಲ್ಲಿಗೆ ತಗೊಂಡು ಬಂದಾದ್ಮೇಲೆ ಬಿಸಿಲು, ಹೊಂಬಿಸಿಲು, ಬೆಳದಿಂಗಳು ಅಂತ 12, 13 ಅಂತ ಕತೆ ಕಟ್ತಾ ಇದ್ರಾ? ನಿಮ್ಮ ಅತಿರೇಕದ ವರ್ತನೆಗಳನ್ನೆಲ್ಲ ನೋಡ್ತಾ ಇದ್ರೆ ನನಗೆ ಮಗು ಆಗೋದು ನಿಮ್ಗೆ ಇಷ್ಟ ಇಲ್ಲ ಅಂತ ನನಗೆ ಗೊತ್ತಾಗ್ತಾ ಇದೆ. ನಾನು ಇದನ್ನ ಸುಮ್ಮನೆ ಸಹಿಸ್ಕೊಳ್ಳಲ್ಲ. ಲಾಯರ್ ಮುಂದೆ ಹೇಳ್ತೀನಿ, ಪೊಲೀಸ್ ಅವ್ರಿಗೆ ಹೇಳ್ತೀನಿ, ಅಷ್ಟೇ ಯಾಕೆ ಮನೆಯವ್ರ ಮುಂದೆನೂ ಹೇಳ್ತೀನಿ. ನಿಮ್ಮ ಈ ಹುಚ್ಚಾಟಗಳನ್ನೆಲ್ಲ ನನ್ನ ಕೈಲಿ ತಡ್ಕೊಳಕ್ ಆಗಲ್ಲ. ತಡ್ಕೊಂಡ್ರೆ ನನ್ನ ಮಗುಗೂ ಒಳ್ಳೇದಲ್ಲ. ನಿನ್ ಮಗುಗೆ ತೊಂದ್ರೆ. ಸುಶೀಲ್, ಏನಿದು? ಮೊಮ್ಮಗು ಹುಟ್ಟಿದ ಮೇಲೆ 1 ವರ್ಷ ನಾನು ಎಲ್ಲಿಗೂ ಹೋಗಲ್ಲ ಅಂತ ಇದ್ರಿ. ಎಲ್ಲಿಗೆ ಹೊರಟಿದ್ಯೋ ಸವಾರಿ? ಮನಸ್ಸಿಗೆ ನೋವಾದ್ರೆ ಸ್ವರ್ಗಾನು ನರಕದ ಥರ ಕಾಣುತ್ತೆ ಕಣ್ಣಿಗೆ. ನಾನು ನಿಮ್ಮ ಜೊತೆಗೆ ಬಂದ್ಬಿಡ್ತೀನಿ. ಪದ್ಮಾವತಿಯವರು ಇಲ್ಲಿ ಬಂದು 1 ವಾರ ಇರ್ತಾರೆ. ಬಿಟ್ಟು ಹೋಗಬೇಕು ಅಂತ ಹೊರಟಿದ್ದೀನಿ, ಕಟ್ಕೊಂಡು ಹೊರಟಿ ನೀನು ಬರೋದು ಬೇಡ. ನೀನು ಇಲ್ಲಿದ್ದು ನಿಭಾಯಿಸೋಕೆ ಸಾಕಷ್ಟು ವಿಷಯಗಳಿದೆ. ನೀನು ಅಲ್ಲಿ ಬಂದರೆ ತೊಂದರೆನೇ ಜಾಸ್ತಿ. ತೊಂದರೆನೇ ಜಾಸ್ತಿನಾ? ಅಂತ ಸಮಸ್ಯೆ ಏನಾಗಿದೆ ಈಗ? ಹೆತ್ತವ್ರ ಹಣೆ ಬರಹ ವಯಸ್ಸಾದ್ಮೇಲೆ ಹೇಗಿರುತ್ತೆ ಅಂದರೆ, ಮಕ್ಕಳ ಖ್ವಾಯಿಷ್ಗೆ ಹೆತ್ತವರು ದಿನ ದುಡ್ಬೇಕಾಗತ್ತೆ. ಸುಶೀಲ್, ನೀವು ನನ್ನಿಂದ ಏನೋ ಮುಚ್ಚಿಡ್ತಾ ಇದ್ದೀರಾ ಅನಿಸ್ತಾ ಇದೆ. ಯಾವ ವಿಷಯನೂ ಮುಚ್ಚಿಡ್ತಾ ಇಲ್ಲ. 1 ವಾರದಲ್ಲಿ ಬಂದುಬಿಡ್ತೀನಿ. ನೀವು ಇದ್ದಕ್ಕಿದ್ದ ಹಾಗೆ ಹೊರಟಿದ್ದೀರಾ ಅಂದರೆ ಏನೋ ಆಗಿದೆ ಅಂತ ಅರ್ಥ. ಅದೇನು ಹೇಳಿ, ಮಾತಾಡಿ ಸುಶೀಲ್. ಏನು ಅಂತ ಹೇಳಿ. ಸತ್ಯ ಮನೆ ಬಿಟ್ಟು ಹೋಗಿದ್ದಾನೆ. ಮಗ ಇಲ್ಲದೆ ಇರೋ ಮನೇಲಿ ಇರೋಕೆ ಮನಸ್ಸಿಲ್ಲ ವೈಶಾಲಿ. ಮನೆ ಬಿಟ್ಟು ಹೋಗಿರೋ ಮಗನ ಮನಸ್ಸನ್ನ ಬದಲಾಯಿಸ್ಬೇಕಲ್ವಾ? ಅದನ್ನ ಬಿಟ್ಟು ನೀವು ಅಲ್ಲೆಲ್ಲೋ ಹೋಗಿ ಕೂತ್ಕೊಂಡ್ರೆ ಸರಿ ಹೋಗುತ್ತಾ ಎಲ್ಲನೂ? ಅಲ್ಲ ಸುಶೀಲ್, ನಿಮ್ಮನ್ನು ನಂಬ್ಕೊಂಡು ನಾನು ಒಬ್ಳು ಬದುಕ್ತಾ ಇದ್ದೀನಲ್ವಾ? ನನ್ನ ಬಗ್ಗೆನೂ ಯೋಚನೆ ಮಾಡಬೇಕಲ್ವಾ ನೀವು? ಓ, 26 ವರ್ಷ ನನ್ನನ್ನು ಬಿಟ್ಟು ದೂರ ಇದ್ದೋರಲ್ವಾ ನೀವು? ಬಿಟ್ಟಿರೋದು ನಿಮಗೆ ಸುಲಭ. ಅದಕ್ಕೇನೆ ನನ್ನ ಬಗ್ಗೆ ನಿಮಗೆ ಯಾವ ಯೋಚನೆನೂ ಇಲ್ಲ, ಯಾವ ಅಟ್ಯಾಚ್ಮೆಂಟು ಇಲ್ಲ. ಬಿಡಿ, ಹೊರಡಿ ನೀವು. ದೇವ್ರ ಮುಂದೆ ಕೂತು ಉಪವಾಸ ಸತ್ಯಾಗ್ರಹ ಮಾಡಿಕೊಂಡು ನನ್ನ ಗಂಡ ಇವತ್ತು ಬರ್ತಾರೆ ನಾಳೆ ಬರ್ತಾರೆ ಅಂತ ಕಾಯ್ಕೊಂಡು ಕೂತಿರ್ತೀನಿ ನಿಮಗೋಸ್ಕರ. ಅವ್ರವ್ರ ನೋವೇ ಅವ್ರಿಗೆ ಹೆಚ್ಚಾಗ್ಬಿಡುತ್ತಲ್ವ ವೈಶಾಲಿ? ನನ್ನ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ಸುಶೀಲ್. ನೀನು ಕಣ್ಣು ಮುಂದೆ ಇದ್ದೀಯಾ, ಮಗ ಕಣ್ಣು ಮುಂದೆ ಇಲ್ಲ. ಇದಾನೋ ಒಂದು ಗೊತ್ತಿಲ್ಲ ವೈಶಾಲಿ. ಯಾವುದೋ ಅನ್ನೋನ್ ನಂಬರಿಂದ ಫೋನ್ ಬಂದರೆ ಹೆದರಿಕೆ ಶುರುವಾಗುತ್ತೆ.
ಯಾವುದೋ ಹೆಣ ಸಿಕ್ಕಿದೆ, ನಿಮ್ಮ ಮಗನೇನ ಅಂತ ಬಂದು ಐಡೆಂಟಿಫೈ ಮಾಡಿ ಅಂದ್ಬಿಡ್ತಾರೇನೋ ಅಂತ ಭಯದಲ್ಲಿ ಫೋನ್ ತಗೋತಿದ್ದೆ. ಯಾಕೆ ಅರ್ಥ ಆಗಲ್ಲ ನಿನ್ಗೆ ಹೇಳೋ? ಸುಶೀಲ್, ನಿಮ್ಮ ನೋವನ್ನ ಹಂಚ್ಕೊಳ್ದೇ ಇರೋಷ್ಟು ಸ್ವಾರ್ಥಿ ನಾನಲ್ಲ. ಅದು ಅಲ್ಲದೆ ಸತ್ಯ ನನಗೂ ಮಗನೇ ಅಲ್ವಾ? ನೀವೇ ಹೇಳಿ, ಸಮಸ್ಯೆ ಆಗಿದೆ ಅಂತ ದೂರ ಹೋಗಿ ಎಲ್ಲೋ ಕೂತ್ಕೊಂಡ್ರೆ ಸಮಸ್ಯೆ ಬಗ್ಗೆ ಹರಿಯುತ್ತಾ? ಅದು ಅಲ್ಲದೆ ಅವ್ನು ಯಾವತ್ತೂ ವಾಪಸ್ಸೇ ಬರಲ್ಲ ಅನ್ನೋ ನಿರ್ಧಾರಕ್ಕೆ ಯಾಕೆ ಬರ್ತೀರಾ ನೀವು? ನಾವು ಅವನ ಮೇಲೆ ಇಟ್ಟಿರೋ ಪ್ರೀತಿ ನಿಜಾನೇ ಆದ್ರೆ ಖಂಡಿತ ಆ ಪ್ರೀತಿ ಅವನನ್ನ ಮತ್ತೆ ಎಳ್ಕೊಂಡು ಬರುತ್ತೆ. ಆಯಸ್ಸು ಮನಸ್ಸು ಎರಡು ಸ್ಥಿರ ಅಲ್ಲ. ಪ್ಲೀಸ್ ಸುಶೀಲ್, 2 ನಿಮಿಷ ಕೂತು ನನಗೋಸ್ಕರ ಯೋಚನೆ ಮಾಡಿ ನೋಡಿ. ನೀವು ಈ ಮನೆ ಬಿಟ್ಟು ಹೋದ್ರೆ ನಿಮ್ಮ ಮಗ ಖಂಡಿತ ಬರ್ತಾನೆ ಅಂತ ನಿಮ್ಗೆ ಅನ್ಸುತ್ತಾ? ಖಂಡಿತ ಸತ್ಯ ಮನೆಗೆ ವಾಪಸ್ ಬಂದೇ ಬರ್ತಾನೆ ಅಂತ ನಿಮ್ಗೆ ಅನ್ಸೋದಾದ್ರೆ ನಾನು ನಿಮ್ಮನ್ನ ತಡೆಯೋದಿಲ್ಲ. ನೀವು ಹೊರಡಿ. ಸತ್ಯ, ಸುಳ್ಳು. ತಮಾಷೆ ಮಾಡಬೇಡಿ. ಸತ್ಯನ ಹೆಸರಿರೋ ಪಾತ್ರಗಳು ಏಟೊಂದು ಬಂದೋಗವೆ. ಎಲ್ಲ ರಪ್ಪೆ ಕಾಮಿಡಿ ಕ್ಯಾರೆಕ್ಟರ್ಗಳು ಯಾವುದೂ ಇಲ್ಲ. ಹೆಣ್ಣು ಮಾಯೆ ನಕ್ಕೆ ಸಾಯಿಸ್ಬಿಡ್ತಾರೆ. ತಮಾಷೆ ಸಾಕು. ಎಷ್ಟೊತ್ತಿಗೆ ಬರ್ತಿದ್ದೀರಾ? ನಗುವಾಗ ಇಲ್ಲ ನೆಂಟ್ರೆ, ಅಳುವಾಗ ಯಾರೂ ಇಲ್ಲ. ಏನಾಗಿದೆ ಸತ್ಯ ನಿಮ್ಗೆ? ಹೇಳಿ, ಎಷ್ಟೊತ್ತಿಗೆ ಬರ್ತೀರಾ? ಬರುವಾಗ ಬೆತ್ತಲೆ, ಹೋಗುವಾಗ ಬೆತ್ತಲೆ, ಬಂದು ಹೋಗುವ ನಡುವೆ ಬರೀ ಕತ್ತಲೆ. ಮುಕ್ತಿಯ ಬೆಳಕು ಬಾಳಿಗೆ ಬೇಕು. ಎಲ್ಲಿದ್ದೀರಾ? ನನ್ನ ಮಗಳು ನನ್ನ ಜೀವ, ನನ್ನ ಕಣ್ಣು. ಅವಳ ಹತ್ರ ಫೋನ್ ಇಡು. ಮಗಳೇ, ನಿನ್ನೆದೆ ಬರ್ತಾ ಕೇಳೋ ಆಸೆ ನನಗೆ. ಕ್ಷಮಿಸ್ಬಿಡು. ನಿನ್ನೆದೆ ಬರ್ತಾ ಅಮೃತ ಇದ್ದಂಗೆ. ಆ ಎದೆ ಬಡ್ತಕ್ಕೆ ಈ ಬಡಪಾಯಿ ಅಪ್ಪನೊಂದು ಮಾತು. ನಿನ್ನೆದೆ ಬರ್ತಾ 2 ವರ್ಷ ಹೀಗೆ ಇರ್ಲಿ, ಅದೇ ಆಸೆ ನಂಗೆ. ಸತ್ಯ, ಏನ್ ಮಾತಾಡಿದ್ರಿ? ಕಟ್ಕೊಂಡ ಹೆಂಡತಿನ ಬಿಟ್ಟು ಹೋಗೋಕೆ 3 ಕಾರಣ. ಮೊದಲನೇದು ಕಟುಗ್ನಾಗಿರ್ಬೇಕು, 2ನೇದು ಇನ್ನೊಬ್ಳು ಸವಾಸ, 3ನೇದು ಸಾಕಾಗದೇ ಇರೋ ಹೇಳಿ. ಇದ್ಯಾವುದು ಅಲ್ಲ ನಾನು. ಸತ್ಯ, ನೀವು ಮಾತಾಡ್ತಿರೋದು ಕೇಳ್ತಿದ್ರೆ ಭಯ ಆಗ್ತಿದೆ. ಕ್ಷಮಿಸ್ಬಿಡು. ಮಗಳು ನಿನ್ನ ಉಸಿರಾಗಿರ್ಲಿ. ಇನ್ಯಾವತ್ತೂ ನಿನ್ನ ಕೈಗೆ ನಾನು ಸಿಗಕ್ಕಿಲ್ಲ. ನಿನ್ನ ಹತ್ರ ನನ್ನ ಕೊನೆ ಮಾತಿದು. ನಿನ್ನ ಕುಂಕುಮದ ಮೇಲೆ ಆಣೆ. ಸತ್ಯ, ಸತ್ಯ, ಕ್ಷಮಿಸ್ಬಿಡು. ಮಗಳು ನಿನ್ನ ಉಸಿರಾಗಿರ್ಲಿ. ಇನ್ಯಾವತ್ತೂ ನಿನ್ನ ಕೈಗೆ ನಾನು ಸಿಗಕ್ಕಿಲ್ಲ. ನಿನ್ನ ಹತ್ರ ನನ್ನ ಕೊನೆ ಮಾತಿದು. ನಿನ್ನ ಕುಂಕುಮದ ಮೇಲಾಣೆ. ಅತ್ತೆ, ಮಾವಯ್ಯ, ಸತ್ಯ ನೋಡವ್ವ,
ಮಗಿನ ಚೆಂದಾಗಿ ನೋಡ್ಕೊ. ಜೊತೆಗೆ ನಿನ್ನ ಆರೋಗ್ಯನೂ ಚೆನ್ನಾಗಿ ನೋಡ್ಕೊ. ಇದು ಒಂದೇ ಕಣವ ಈಗ ಉಳಿದಿರೋ ದಾರಿ. ಸತ್ಯ ಮನೆ ಬಿಟ್ಟು ಹೋಗ್ತಿರೋ ವಿಷಯ ತಮಾಷೆ ಅಲ್ವಾ ಮಾವಯ್ಯ? ತಮಾಷೆ ಅಲ್ವಾ? ನಾನು ಏನ್ ಮಾಡಿದೆ? ಸತ್ಯ ಯಾಕೆ ನನ್ನ ಬಿಟ್ಟು ಹೋದ್ರು? ಕೊನೆವರೆಗೂ ಜೊತೆಲೇ ಇರ್ತೀನಿ ಅಂತ ಮಾತು ಕೊಟ್ಟಿದ್ರು ಮಾವಯ್ಯ. ಅವ್ರನ್ನ ಬಿಟ್ಟು ನಾನು ಒಂದು ಕ್ಷಣನೂ ಇರಲ್ಲ. ಸಾನಿ ಸಾನಿ ಧನಿ ಸಾರೆ ಸಾರೆ ಸಾನಿ ಸರೆ